ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತ ನಮ್ದು ಡೇ 5 ಅದ. ಸಾರಿ 2 ದಿನ ಆಯ್ತು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ಯಾಕಂದ್ರೆ ನಂದು ಆಪ್ಷನ್ ಎಂಟ್ರಿ ಫಾರ್ಮ್ ಇತ್ತು, ಕೆಲಸ ಇತ್ತು. ಸೊ ಅದ್ರ ಸಂಬಂಧ 2 ದಿನ ವಿಡಿಯೋ ಯಾವುದು ಬಂದಿಲ್ಲ. ಸೊ ಇವತ್ತಿನ ವಿಡಿಯೋದಾಗ ಏನು ನೋಡೋಣಪ್ಪ ಅಂದ್ರೆ ಇನ್ಲೈನ್ ಮತ್ತು ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಏನು ನೋಡೋಣ, ಹಾಗೆ ಅದ್ರ ಕೂಡ ಇಮೇಜಸ್ ಹೆಂಗೆ ಆ್ಯಡ್ ಮಾಡೋದು, ವಿಡಿಯೋ ಹೆಂಗೆ ಆ್ಯಡ್ ಮಾಡೋದು HTML ದಾಗ, ಮತ್ತು ಆಡಿಯೋ ಹೆಂಗೆ ಆ್ಯಡ್ ಮಾಡೋದು, ಮೀಡಿಯಾ ಫೈಲ್ ಹೆಂಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಆ್ಯಸ್ ಯೂಶುವಲ್ ನಾವು ನಮ್ಮ ವೆಬ್ ಡೆವಲಪ್ಮೆಂಟ್ ಫೋಲ್ಡರ್ಗೆ ಹೋಗೋಣ. ಸೊ ಇವತ್ತು ಡೇ 5 ಅಲ್ಲ, ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡೋದು. ಡೇ 5. ಸೊ ಇವತ್ತಿಂದ ನಮ್ದು ಟಾಪಿಕ್ ಏನಪ್ಪಾ ಅಂದ್ರೆ ಇನ್ಲೈನ್ ಅಂಡ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಫಸ್ಟ್ ಈ ಇನ್ಲೈನ್ ಅಂದ್ರೆ ಮತ್ತೆ ಬ್ಲಾಕ್ ಎಲಿಮೆಂಟ್ ಅಂದ್ರೆ ಏನಂತ ತಿಳ್ಕೊಳ್ಳೋದು. ಸೊ ಇನ್ಲೈನ್ ಎಲಿಮೆಂಟ್ ಅಂದ್ರೆ ಅದು ನ್ಯೂ ಲೈನಿಗೆ ಸ್ಟಾರ್ಟ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಬರ್ದಿರ್ತೀರಿ, ಹೌದಾ, ಅದು ನೆಕ್ಸ್ಟ್ ಅಲ್ಲಿಂದನೇ ಕಂಟಿನ್ಯೂ ಆಗ್ತೈತಿ. ಅದಕ್ಕೆ ಏನಂತೇವೆ ಇನ್ಲೈನ್ ಎಲಿಮೆಂಟ್ ಅಂತೇವೆ. ಅದು ಯಾವತ್ತು ಅರ್ಧ ನೀವು ಬರ್ದಿರ್ತೀರಿ, ಅದು ನೆಕ್ಸ್ಟ್ ಅಲ್ಲಿಂದ ಅರ್ಧ ಕಂಟಿನ್ಯೂ ಆಗ್ತದೆ. ಅದು ನೆಕ್ಸ್ಟ್ ಲೈನ್ ಯಾವತ್ತು ತಗೊಳಂಗಿಲ್ಲ. ಇಷ್ಟೇ ಸ್ಪೇಸ್ ಇದ್ರು ಅಲ್ಲಿಂದನೇ ಕಂಟಿನ್ಯೂ ಆಗ್ತವೆ. ಅದಕ್ಕೆ ನಾವು ಇನ್ಲೈನ್ ಎಲಿಮೆಂಟ್ ಅಂತೇವೆ. ಬ್ಲಾಕ್ ಎಲಿಮೆಂಟ್ ಅಂದ್ರೆ ಏನು, ಪೂರಾ ಜಾಗ ತಗೊಂಡ್ಬಿಡ್ತೈತಿ. ಈಗ ಒಂದು ನಾವು ಒಂದೇ ವರ್ಡ್ ಬರೀಲಿ, 4 ವರ್ಡ್ ಬರೀಲಿ, ಅದು ಪೂರಾ ಒಂದು ಲೈನೇ ತಗೋತೈತಿ. ಈಗ ನೀವು ಮ್ಯಾಗ್ ಬರ್ದಿರ್ತೀರಿ, ಅದೇ ನೀವು ಬ್ಲಾಕ್ ಎಲಿಮೆಂಟ್ ಮತ್ತೆ ಇನ್ನೊಂದು ಬರ್ದಿರ್ತೀಕೋ, ಅದು ಅಲ್ಲಿಂದ ಕಂಟಿನ್ಯೂ ಆಗಲ್ಲ, ಮತ್ತೆ ಕೆಳಗಿನ ಲೈನಿಗೆ ಬರ್ತೈತಿ. ಅಂದ್ರೆ ಪೂರಾ ಅದು ತನ್ನ ಒಂದು ಸ್ಪೇಸ್ ತಗೋತೈತಿ. ಹಂಗ ಒಬ್ಬೊಬ್ರು ಇರ್ತಾರ ನೋಡಿ, ಒಬ್ಬೊಬ್ರು ಹತ್ತೆತ್ಕೊಂಡಿರ್ತಾರ, ಅದು ಇನ್ಲೈನ್ ಎಲಿಮೆಂಟ್. ಬ್ಲಾಕ್ ಎಲಿಮೆಂಟ್ ಅಂದ್ರೆ ಎಕ್ದಮ್ ಹಿಂಗ್ ಆರಾಮ್ಸೆ ಕುಂಟಿರ್ತಾರ ನೋಡಿ, ಎಕ್ದಮ್ ಎಲ್ಲ ಜಾಗ ನಾವು ಅವರ್ಸ್ಕೊತಾರ ನೋಡ, ಅಂತವಕ್ಕೆ ಏನಂತ ಬ್ಲಾಕ್ ಎಲಿಮೆಂಟ್ ಇತ್ತು. ಅದನ್ನ ನಾವು ಎಕ್ಸಾಂಪಲ್ ಅಂತ ನೋಡೋಣ, ಹೌದಾ. ಹೆಂಗಪ್ಪ, ಈಗ ಫಾರ್ ಎಕ್ಸಾಂಪಲ್ ನಾವು ಇದೊಂದು ಪ್ಯಾರಾಗ್ರಾಫ್ ಟ್ಯಾಗ್ ಓಪನ್ ಮಾಡೋಣ. ಪ್ಯಾರಾಗ್ರಾಫ್ ಟ್ಯಾಗ್ ಏನ್ ಬರೀನ, ಹೇ ಐ ಆಮ್ ಸಿದ್ಧಾರ್ಥ್, ಹೌದಾ. ನೆಕ್ಸ್ಟ್ ಒಂದು ಆಂಕರ್ ಟ್ಯಾಗ್ ಓಪನ್ ಮಾಡೋಣ. ಆಂಕರ್ ಟ್ಯಾಗ್ ಏನ್ ಬರೀನ, google.com ಅಂತ ಹಾಕೋಣ. https://www.google.com, ಹೌದಾ. ಈಗ ನಾವು ಇದನ್ನ ಸ್ವಲ್ಪ ಗೂಗಲ್ ಅಂತ ಹಾಕೋಣ. ಈಗ ನಾವು ಇದನ್ನ ಅರ್ಥ ಮಾಡ್ಕೊಳಕ ಒಂದು ಸ್ವಲ್ಪ CSS ಯೂಸ್ ಮಾಡೋಣ, ಹೌದಾ. ಇಲ್ಲಿ ನಮ್ ಇದ್ರಾಗ ಹೋಗಿ CSS ಫೈಲ್ ಹಾಕೋಣ, style.css. ಮೊದಲ CSS ಲಿಂಕ್ ಮಾಡೋದು. CSS ಲಿಂಕ್ ಮಾಡಿ ಕಳಿಸಿದಲ್ಲ, ಟೈಟಲ್ ಕೆಳಗೆ ಹೋಗಿ ಲಿಂಕ್ ಮಾಡೋದು. ಇದೇನಂತೂ ಆಬ್ವಿಯಸ್ಲಿ ನಾವು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಲಿಂಕ್ CSS. ಈಗ ನಾವು ಏನು ಮಾಡೋಣ, ಫಸ್ಟ್ ಈ ಪ್ಯಾರಾಗ್ರಾಫ್ ಟ್ಯಾಗ್ ಏನದಲ್ಲ, ಇದನ್ನ ನಾವು ಯೆಲ್ಲೋ ಕಲರ್ ಮಾಡ್ಕೊಂಡು. ಸೊ ಈಗ ನಾವು CSS ಒಳಗೆ ಏನು ಮಾಡೋಣಪ್ಪ ಅಂದ್ರೆ, ನಾವು ಏನು ಪ್ಯಾರಾಗ್ರಾಫ್ ಟ್ಯಾಗ್ ಹಾಕಿವಿಲ್ಲ, ಅದಕ್ಕೊಂದು ಕಲರ್ ಕೊಡೋಣ. ಯಾವ್ದು, ಬ್ಯಾಕ್ ಗ್ರೌಂಡ್ ಕಲರ್ ಕೊಡೋಣ. ಸೊ ದಟ್ ನಿಮ್ಗೆ ಅದ್ರ ಡಿಫ್ರೆನ್ಸ್ ಏನಂತ ಈಗ ಗೊತ್ತಾಗ್ತದೆ. ಕಲರ್ ಕೊಡೋಣ, ಹೌದಾ. ಆಕ್ವಾ ಕಲರ್ ಕೊಡೋಣ. ನೆಕ್ಸ್ಟ್ ನಾವು ಯಾವ್ದು ಆಂಕರ್ ಟ್ಯಾಗ್ ಹಾಕಿದ್ವಿ, ಆಂಕರ್ ಟ್ಯಾಗ್ ಒಂದು ಕಲರ್ ಕೊಡೋಣ, ಹೌದಾ. ಆಂಕರ್ ಟ್ಯಾಗ್ ಇದಕ್ಕೆ ಯಾವ್ದು ಕೊಡೋಣ, ಬ್ಯಾಕ್ ಗ್ರೌಂಡ್ ಕಲರ್ ಯೆಲ್ಲೋ ಕೊಡೋಣ, ಹೌದಾ. ಲಿಂಕ್ ಅಂತ ಮಾಡಿದ್ವಿ. ಈ ಸದ್ ನಾವು ಓಪನ್ ಮಾಡೋಣ, ನೋಡಿ ಹೆಂಗೆ ತೋರಿಸ್ತೀವಿ. ಹಾ, ಇಲ್ಲಿ ಓಪನ್ ಆಯ್ತು ನೋಡ್ರಿ. ಸೊ ಇದು ನೋಡ್ರಿ, ಇದು ಏನೈತಿ, ಪೂರಾ ಒಂದು ಲೈನ್ ತಗೊಂಡೈತಿ. ಬರೀ ಹೇ ಐ ಆಮ್ ಸಿದ್ಧಾರ್ಥ ಅಂತ ಅಷ್ಟೇ ಅದ. ಆದ್ರೆ ಏನ್ ಮಾಡೈತಿ, ಪೂರಾ ಒಂದು ಲೈನೇ ತಗೊಂಡೈತಿ, ಪೂರಾ ದಂಡಿ ಮಟ್ಟ ಕಲರ್ ಐತಿ. ಆದ್ರೆ ಇದು ನೆಕ್ಸ್ಟ್ ಏನ್ ಗೂಗಲ್ ಲಿಂಕ್ ಅದಲ್ಲ, ಇದು ಇಷ್ಟೇ ತಗೊಂಡೈತಿ. ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಇದು ಬ್ಲಾಕ್ ಎಲಿಮೆಂಟ್. ಬ್ಲಾಕ್ ಎಲಿಮೆಂಟ್ ಪೂರಾ ಒಂದ್ ಲೈನೇ ತಗೊಂಡ್ಬಿಡ್ತೈತಿ. ಅದು ಅರ್ಧಮರ್ಧ ನಂಗೆ ಇಷ್ಟೇ ಲೈನ್ ಐತಿ, ಅಲ್ಲೇ ಅಷ್ಟೇ ನಮ್ದು ಎಷ್ಟಿದೆ ಅಷ್ಟೇ ಅಲ್ಲ. ಅದು ಒಂದೇ ವರ್ಡ್ ಬರೀರಿ, ನೀವು 100 ವರ್ಡ್ ಬರೀರಿ, ಒಂದು ಪೂರಾ ಲೈನೇ ತಗೋತೈತಿ. ಸೇಮ್ ಆಸ್ ಏನು ಇದೇನ ಇನ್ಲೈನ್ ಎಲಿಮೆಂಟ್. ಇದಕ್ಕೆ ಎಷ್ಟು ಜಾಗ ಬೇಕು ಅಷ್ಟೇ ತಗೊಂಡೈತಿ, ನನಗೆ ಎಷ್ಟು ಬೇಕು ಅಷ್ಟೇ ತಗೋತೈತಿ. ಆದ್ರೆ ಇದಂಗಲ್ಲ, ಪೂರಾ ತಗೋತೈತಿ. ಇದಕ್ಕೆ ನಾವು ಏನಂತೀವಿ, ಬ್ಲಾಕ್ ಎಲಿಮೆಂಟ್ ಇರ್ತೇವೆ, ಇದಕ್ಕೆ ಇನ್ಲೈನ್ ಎಲಿಮೆಂಟ್ ಇತ್ತು. ಸೊ ನಮ್ಗೆ ಇದರಿಂದ ನಾವು ಏನ್ ತಿಳ್ಕೊಬಹುದು ಅಂದ್ರೆ, ಇದೇನ್ ಪ್ಯಾರಾಗ್ರಾಫ್ ಟ್ಯಾಗ್ ಅದಲ್ಲ, ಇದು ಏನದ, ಬ್ಲಾಕ್ ಅದ, ಬ್ಲಾಕ್ ಎಲಿಮೆಂಟ್ ಅದ. ಅದೇ ನಾವು ಆಂಕರ್ ಟ್ಯಾಗ್ ಅಂತ ಅನ್ಬೋದ, ಇದು ಏನಿದು ಇನ್ಲೈನ್ ಎಲಿಮೆಂಟ್ ಅದ. ಸೊ ಈ ತರ ನಾವು ಇನ್ಲೈನ್ ಅಂಡ್ ಬ್ಲಾಕ್ ಎಲಿಮೆಂಟ್ ನೋಡ್ತೀವಿ. ನಾವು ಇನ್ನೊಂದೆರಡು ಎಕ್ಸಾಂಪಲ್ ತಗೊಳ್ಳೋಣ. ನೆಕ್ಸ್ಟ್ ನಾವು ಸ್ಪ್ಯಾನ್ ಟ್ಯಾಗ್ ಯೂಸ್ ಮಾಡೋಣ. ಸ್ಪ್ಯಾನ್ ಟ್ಯಾಗ್ ಇಸ್ ಸೇಮ್ ಆಸ್ ನೀವು ಪ್ಯಾರಾಗ್ರಾಫ್ ಟ್ಯಾಗ್ ಅಂತ ಟೈಪ್ ಇರ್ತೈತಿ, ಇಲ್ಲ ಡ್ಯೂ ಟ್ಯಾಗ್ ಟೈಪ್ ಇರ್ತೈತಿ. ಡಿಫರೆನ್ಸ್ ಏನು, ಡ್ಯೂ ಟ್ಯಾಗ್ ದಾಗ ಅದು ಬ್ಲಾಕ್ ಎಲಿಮೆಂಟ್ ಅದ, ಸ್ಪ್ಯಾನ್ ಟ್ಯಾಗ್ ಇರೋದು ಇನ್ಲೈನ್ ಎಲಿಮೆಂಟ್ ಅದ. ಸೇಮ್ ಅದೇ ಬರೀ, ಹೇ ಐ ಆಮ್ ಸಿದ್ಧಾರ್ಥ್, ಹೌದಾ. ಈಗ ಇದಕ್ಕೊಂದು ಕಲರ್ ಕೊಡು, ಹೆಂಗ್ ಕಲರ್ ಕೊಡು. ನೆಕ್ಸ್ಟ್ ಸ್ಪ್ಯಾನ್ ಟ್ಯಾಗಿಗೆ ಬ್ಯಾಕ್ ಗ್ರೌಂಡ್ ಕಲರ್ ಕೊಡು. ಬ್ಯಾಕ್ ಗ್ರೌಂಡ್ ಕಲರ್ ಯಾವ್ದು ಕೊಡು, ರೆಡ್ ಕೊಡು, ಹೌದಾ. ಆ್ಯಂಡ್ ಈಗ ನಮ್ಮ ಬ್ರೌಸ್ ಮಾಡು. ಬ್ರೌಸ್ ಮಾಡಿ ಏನಾಯ್ತು ನೋಡು, ಇದು ಇಲ್ಲಿಂದನೇ ಚಾಲು ಆಯ್ತು, ಹೌದಾ. ಯಾಕ ನಾವು ಹೇಳಿದೆ, ಗೂಗಲ್ ಇದೇನದ ಇನ್ಲೈನ್ ಎಲಿಮೆಂಟ್ ಅದ, ಇನ್ಲೈನ್ ಎಲಿಮೆಂಟ್ ಅದ, ಹೌದಾ. ಇದು ಏನದ, ಇದನ್ನು ಇನ್ಲೈನ್ ಎಲಿಮೆಂಟ್ ಅದ. ಇನ್ಲೈನ್ ಎಲಿಮೆಂಟ್ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಅದೇ ಒಂದ್ ವೇಳೆ ನಾ ಇದನ್ನ ಬೇರೆ ಟ್ಯಾಗ್ ಒಂದ್ ವೇಳೆ ನಾವು ಪ್ಯಾರಾಗ್ರಾಫ್ ಟ್ಯಾಗ್ ಬರುತ್ತಿಕೋ, ಇದು ನೆಕ್ಸ್ಟ್ ಲೈನ್ ಬರ್ತೈತಿ. ಹೆಂಗಂತ ಇಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್ ಇದನ್ನ ಸ್ಪ್ಯಾನ್ ಟ್ಯಾಗ್ ಬರ್ತಿದೆ, ಈ ಸ್ಪ್ಯಾನ್ ತೆಗಿತೀನಿ, ಸ್ಪ್ಯಾನ್ ತೆಗೆದ ಇಲ್ಲೊಂದು ಪ್ಯಾರಾಗ್ರಾಫ್ ಟ್ಯಾಗ್ ಹಾಕ್ತೀನಿ. ಸಾರಿ, ಪ್ಯಾರಾಗ್ರಾಫ್ ಟ್ಯಾಗ್ ಐ ಆಮ್ ಲರ್ನಿಂಗ್ ವೆಬ್ ಡೆವ್. ನೋಡಿ ಇದೇನದ ಪ್ಯಾರಾಗ್ರಾಫ್ ಟ್ಯಾಗ್ ಅನ್ನೋದು ಬ್ಲಾಕ್ ಎಲಿಮೆಂಟ್ ಅದ. ಬ್ಲಾಕ್ ಎಲಿಮೆಂಟ್ ಇದ್ರಿಂದ ಪೂರಾ ಒಂದು ಲೈನ್ ತಗೋತಾರೆ. ಇಲ್ಲಿಂದ ಸ್ಟಾರ್ಟ್ ಆಗಲಿದೆ, ಹೆಂಗಿದು ಇಲ್ಲಿಂದ ಸ್ಟಾರ್ಟ್ ಆಯ್ತಲ್ಲ, ಬಟ್ ಇದು ಅಲ್ಲಿಂದ ಸ್ಟಾರ್ಟ್ ಆಗಲಿಲ್ಲ. ನೀ ಎಷ್ಟು ಬೇಕಾದ್ರಿ, ನಂಗೆ ಪೂರಾ ಲೈನ್ ಬೇಕು, ಅದಕ್ಕೆ ಇದು ಪೂರಾ ಲೈನ್ ತಗೋತೈತಿ. ಮತ್ತೆ ಇದು ಇದ್ರ ಬಾಜು ಸೇರ್ಸ್ಕೊಳಂಗಿಲ್ಲ, ಇದು ಆಜು ಬಾಜು ಯಾರು ಸೇರ್ಸ್ಕೊಳಂಗಿಲ್ಲ. ಇದು ಪೂರಾ ಒಂದು ಲೈನ್ ಅದಲ್ಲ, ಅದು ತಗೊಂಡ್ಬಿಡ್ತೈತಿ. ಸೊ ನಮ್ಗೆ ಹೆಂಗ್ ಗೊತ್ತಾಗಬೇಕು ಇದು ಪ್ಯಾರಾಗ್ರಾಫ್ ಟ್ಯಾಗ್ ಇದು
ಬ್ಲಾಕ್ ಎಲಿಮೆಂಟ್ ಅದ ಇದು ಅಥವಾ ಇದು ಇನ್ಲೈನ್ ಎಲಿಮೆಂಟ್ ಅದು ಬ್ಲಾಕ್ ಎಲಿಮೆಂಟ್ ಅದು. ಸೊ ಇದು ಬಟ್ ಆಬ್ವಿಯಸ್ಲಿ ಪ್ರಾಕ್ಟೀಸ್ ಇಂತಾನೆ ಬರೋದು. ಸೊ ನೀವು ಗೂಗಲ್ ಸರ್ಚ್ ಮಾಡಬಹುದು ಪ್ಯಾರಾಗ್ರಾಫ್ ಇನ್ಲೈನ್ ಎಲಿಮೆಂಟ್ ಯಾವ್ದಾವ ಬ್ಲಾಕ್ ಎಲಿಮೆಂಟ್ ಯಾವ್ದು. ಸೊ ಅದನ್ನ ಮೆಕ್ಯಾನಿಕಲಿ ನೀವು ರಟ್ಟ ಹೊಡಿಬಹುದು, ಇಲ್ಲಾಂದ್ರೆ ಪ್ರಾಕ್ಟೀಸ್ ಮಾಡ್ದಂಗೆ ಅದು ಗೊತ್ತಾಗ್ತದೆ. ಸೊ ಇಷ್ಟು ನಾವು ಏನ್ ಕಲ್ತೀವಪ್ಪ ಅಂದ್ರೆ ಇನ್ಲೈನ್ ಎಲಿಮೆಂಟ್ ಮತ್ತೆ ಬ್ಲಾಕ್ ಎಲಿಮೆಂಟ್ ನಡು ಡಿಫ್ರೆನ್ಸ್ ಏನು, ಅದ್ರ ಹೆಂಗ್ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ತ್ವಿ. ಸೊ ಈಗ ನೆಕ್ಸ್ಟ್ ಪಾರ್ಟ್ ಏನ್ ಕಲಿ ಅಂದ್ರೆ ಆಡಿಯೋ ವಿಡಿಯೋ ಮತ್ತೆ ಇದನ್ನ ಹೆಂಗ್ ನಾವು ಆಡ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇದನ್ನ ಇಲ್ಲಿ ನೋಡ್ಬೋದು. ಹೌದಾ, ಈಗ ನಾವೇನ್ ಮಾಡೋದು ವಿಡಿಯೋ ಹಾಕ್ಬೇಕಾಗಿತ್ತಪ್ಪ ನಮ್ಮ ಇದು ನಮ್ಮ HTML ನಮ್ಮ ಬ್ರೌಸರ್. ಸೊ ಈಗ ನಮ್ಗೆ ವಿಡಿಯೋ ಹಾಕ್ಬೇಕಾಗಿತ್ತಪ್ಪ ನಮ್ಮ ವೆಬ್ಸೈಟ್. ಸೊ ಅವಾಗ ನಾವೇನ್ ಮಾಡೋದು, ವಿಡಿಯೋ ಟ್ಯಾಗ್ ಯೂಸ್ ಮಾಡೋದು. ವಿಡಿಯೋ ಟ್ಯಾಗ್ ಯೂಸ್ ಮಾಡಿ ಇಲ್ಲಿ ಏನಂತ ನಮ್ದು ವಿಡಿಯೋ ಹೆಸರು ಏನದ MS ಧೋನಿ ಅಂತ ಕೊಟ್ರೆ ನಮ್ಗೆ ಬಂದ್ ವಿಡಿಯೋ MP4. ಇದು ನಾವು ಈಗ ಇಷ್ಟು ಮಾಡಿ ಇಲ್ಲಿ ಅದನ್ನ ಹೆಸರು ಕೊಡೋದು MS ಧೋನಿ. ನಾವ್ ಇಲ್ಲಿ ಬೇಕಂದ್ರೆ ನಾವು ವಿಡ್ತ್ ಹೈಟ್ ಅದನ್ನು ಸೆಟ್ ಮಾಡ್ಕೋಬಹುದು. ಹೌದಾ, ಈಗ ಮೊದಲು ಬ್ರೌಸ್ ಮಾಡೋದು, ನೋಡು ಮತ್ತೆ ಹೆಂಗ್ ಬಂದಿದ್ ವಿಡಿಯೋ. ಓಪನ್ ಇನ್ ಬ್ರೌಸರ್. ಇಲ್ಲಿ ಬಂತು, ಆದ್ರೆ ವಿಡಿಯೋ ಚಲಾಯಿಸತ್ತಿಲ್ಲ. ಯಾಕ? ಈಗ ನೋಡಿ, ಇದು ನಮ್ಗೆ ವಿಡ್ತ್ ಹೈಟ್ ಮೊದಲು ಸೆಟ್ ಮಾಡ್ಕೋಬೇಕಲ್ಲ. ಇಲ್ಲಿ ವಿಡ್ತ್ ಮೊದಲು ಸೆಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲ ಕಂಟ್ರೋಲ್ಸ್ ಅನ್ನೋದು ಆಪ್ಷನ್ ಇರ್ತದೆ. ಕಂಟ್ರೋಲ್ಸ್ ಇದು ಹೊಡೆದಾಕ್ರೆ ಅದು ವಿಡಿಯೋ ನೋಡಿ ವಿಡಿಯೋ ನಮ್ಗೆ ಇಲ್ಲಿ ಸ್ಟಾರ್ಟ್ ಆಗೋ ಆಪ್ಷನ್ ಬಂತು. ಇದು ಕಂಟ್ರೋಲ್ಸ್ ಹೊಡೆಯೋದ್ರಿಂದ ಇವೆಲ್ಲ ಏನ್ ಡೌನ್ಲೋಡ್, ಪ್ಲೇಬ್ಯಾಕ್ ಸ್ಪೀಡ್, ಪಿಕ್ಚರ್ ಎಲ್ಲ ಬರ್ಬೇಕಂದ್ರೆ ಕಂಟ್ರೋಲ್ಸ್ ಅಟ್ರಿಬ್ಯೂಟ್ ಹಾಕ್ಬೇಕು. ಸೊ ನಮ್ಗೆ ವಿಡ್ತ್ ಎಷ್ಟು ಬೇಕು? 200 ಮಾಡು. 200 ಅಂತ ನೋಡು, ಇಷ್ಟು ಬಂತು. ನಮ್ಗೆ ಬೇಕಾದ್ರೆ ಹೈಟ್ ಸೆಟ್ ಮಾಡ್ಕೋಬಹುದು. ಈಗ ಹೈಟ್ ಇಲ್ಲ ಹೈಟ್ ಅಂತ ಅಟ್ರಿಬ್ಯೂಟ್ ಬರದ 300 ಬೇಡ, ಸಂದಾಯ್ತಾ 400. ಈ ತರ ಬಂತು. ಈಗ ನಾವು ಇದನ್ನ ನಮ್ಮ ಓಪನ್ ಇನ್ ಬ್ರೌಸರ್ ಹೊಡೆದ ಈ ವಿಡಿಯೋ ಪ್ಲೇ ಮಾಡ್ಬೋದು. ಪ್ಲೇ ಆಗತ್ತಿಲ್ಲ ವಿಡಿಯೋ, 1 ಸೆಕೆಂಡ್. ಕಂಟ್ರೋಲ್ಸ್ ಅನ್ನ ಹೋಯ್ತಾನೆ ಇಲ್ಲಿ. ಸೊ ಇಲ್ಲಿ ಅದು ಕಂಟ್ರೋಲ್ಸ್ ಆಪ್ಷನ್ ಆಗಿತ್ತಲ್ಲ, ಅದನ್ನ ಹೊಡಿದು. ಸೊ ಈ ತರ ನಾವು ಇದು ವಿಡಿಯೋನ ಇಲ್ಲಿ ಪ್ಲೇ ಮಾಡ್ಬೋದು ನೋಡಿ. ಸೊ ಹೌದಾ, ನಾವು ಇಲ್ಲಿ ಇನ್ನೊಂದ್ ಸ್ವಲ್ಪ ಅಟ್ರಿಬ್ಯೂಟ್ ಅನ್ನು ಕಲೀನ. ನೆಕ್ಸ್ಟ್ ಅಟ್ರಿಬ್ಯೂಟ್ ಏನಪ್ಪಾ ಅಂದ್ರ ಒಂದು ಅಟ್ರಿಬ್ಯೂಟ್ ಬರ್ತದೆ ಆಟೋ ಪ್ಲೇ. ಇಲ್ಲ ಆಟೋ ಪ್ಲೇ ಅಂತ ಹೊಡೆದ್ರೆ ಅದು ವಿಡಿಯೋ ತಂತಾನೆ ಆಟೋ ಪ್ಲೇ ಆಗ್ತದೆ ಪೂರಾ. ಇದು ಒಂದ್ಸಲ ಈಗ ನೋಡು, ಈಗ ನಾವು ವಿಡಿಯೋ ಹಚ್ಚಿದೀವಿ, ಲೂಪ್ ಇದು ಹಾಕಿದ್ರೆ ಆಟೋಮೆಟಿಕಲಿ ಪ್ಲೇ ಆಗ್ತದೆ. ಹೌದಾ, ನೆಕ್ಸ್ಟ್ ಇನ್ನ ಏನ್ ಹಾಕ್ಬೋದ? ಮ್ಯೂಟ್ ಅಂತ ಹಾಕಿದ್ರೆ ಅದು ಮ್ಯೂಟೆಡ್ ಇರ್ತೈತೆ ಅವತ್ತು, ಮ್ಯೂಟೆಡ್. ನೆಕ್ಸ್ಟ್ ನಾವ್ ಇದಕ್ಕೆ ಏನ್ರ ಥಂಬ್ನೇಲ್ ಕೊಡ್ಬೇಕಾಗಿತ್ತು ನೋಡಿ, ತಂತಾನೆ ಮ್ಯೂಟ್ ಆಯ್ತು. ನಾವ್ ಇಲ್ಲಿ ಯಾವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಮ್ಯೂಟ್, ಪೂರಾ ವಿಡಿಯೋ ಮ್ಯೂಟ್ ಆಗಿರ್ತೈತಿ ಇಲ್ಲಿ ಮ್ಯೂಟ್ ಹಾಕೋದ್ನಾಗ. ಸೊ ಇತ್ತಗಿನ ಸೊ ಈಗ ನೋಡಿ, ಈಗ ಹತ್ತಿ ನೋಡು ಮತ್ತೆ ತಂತಾನೆ ಹತ್ತಿ. ಯಾಕ? ನಾವು ಆಟೋ ಪ್ಲೇ ಮತ್ತೆ ಲೂಪ್ ಅನ್ನೋದು ಹಾಕಿವಿ. ಆ ಲೂಪ್ ಮತ್ತೆ ಆಟೋ ಪ್ಲೇ ಹಾಕೋಣ ತಂತಾನೆ ವಾಪಸ್ ಅದು ವಿಡಿಯೋ ಹತ್ತೈತಿ. ಆಗ ಹತ್ತಿದ್ದಿಲ್ಲ, ಇದು ಲೂಪ್ ಮತ್ತೆ ಆಟೋ ಪ್ಲೇ ಹಾಕೋಣ ಹತ್ತೈತಿ. ಹೌದಾ, ಈಗ ನಾವು ಇದಕ್ಕೆ ನೆಕ್ಸ್ಟ್ ಒಂದ್ ವೇಳೆ ಥಂಬ್ನೇಲ್ ಕೊಡಬೇಕಾಗಿತ್ತು. ಥಂಬ್ನೇಲ್ ಕೊಡೋದಿದ್ರೆ ಇಲ್ಲೊಂದು ಪೋಸ್ಟರ್ ತಂದು ಅಟ್ರಿಬ್ಯೂಟ್ ಬರುತ್ತೆ. ಪೋಸ್ಟರ್ ಅಟ್ರಿಬ್ಯೂಟ್ ಹಾಕಿ ಇಲ್ಲಿ ನೀವು ಒಂದು ಏನಾರ ಫೋಟೋ ಇತ್ತಪ್ಪ ಅದನ್ನ ಆಡ್ ಮಾಡ್ಕೊಂಡ್ರೆ ಅದು ಕೊಟ್ಟಿರ್ತೀವಿ, ಅದು ಥಂಬ್ನೇಲ್ ಹಾಕ್ಬೋದು. ಇದಕ್ಕೆ ನೆಕ್ಸ್ಟ್ ಏನ್ ಬರ್ತೈತಿ, ಇಷ್ಟೆಲ್ಲ ನಮ್ಗೆ ಗೊತ್ತಾಯ್ತು. ಈಗ ನಾವು ಇದಕ್ಕೆ ಆಡಿಯೋ ಹೆಂಗ್ ಹಾಕೋದು? ಈಗ ನಮ್ಗೆ ಇನ್ನೊಂದು ಈ ವಿಡಿಯೋ ಬೇರೆ ಆಡಿಯೋ ಹಾಕ್ಬೇಕಾಗಿತ್ತಪ್ಪ ಅಂತ ಏನಿಲ್ಲ. ನೆಕ್ಸ್ಟ್ ನಾವೇನ್ ನೋಡೋದು ಅಂದ್ರೆ ಆಡಿಯೋ ಹಾಕೋದು ಹೆಂಗಂತ ನೋಡೋದು. ಹೌದಾ, ಏನಿಲ್ಲ, ಇಲ್ಲಿ ಆಡಿಯೋ ಅಂತ ಹೊಡಿದು ಆಡಿಯೋ ಡಾಟ್ ಸರ್ಚ್ ಒಳಗ ನಿಮ್ದು ಆಡಿಯೋ ಹೆಸರಿನದ mahi.mp3 ಇತ್ತು. mahi.mp3 ಇಲ್ಲಿ ಕಂಟ್ರೋಲ್ಸ್ ಹೊಡಿದು. ಹೌದಾ, ಇಲ್ಲಿ ಕಂಟ್ರೋಲ್ಸ್ ಇಲ್ಲಿ ಕೆಳಗೆ ಬಂತ ನೋಡಿ ಆಡಿಯೋ. ಈಗ ನಾವು ಆಡಿಯೋ ಮ್ಯಾಪ್ ಪ್ಲೇ ಮಾಡಿದ್ರೆ ಅಲ್ಲಿ ಆಡಿಯೋ ಹತ್ತಿತ್ತು. ಸೊ ಈ ಸಾಂಗ್ ಹಾಕೋದಿತ್ತು. ಐ ಥಿಂಕ್ ಇದ್ರ ಮ್ಯಾಗ ಹಾಕ್ಬೇಕಂದ್ರೆ ಈ ಟೈಪ್ ನಾವು ಆಡಿಯೋನ ಆಡ್ ಮಾಡ್ಬೋದು. ಸೊ ಇದ್ರ ಇನ್ನ ಏನ್ ಬರ್ತಾವ? ಅಟ್ರಿಬ್ಯೂಟ್ಸ್ ಬರ್ತಾವ. ಏನೇನು ಅಟ್ರಿಬ್ಯೂಟ್ಸ್? ವಿಡ್ತ್, ಹೈಟ್ ಬಂತ. ನೆಕ್ಸ್ಟ್ ಏನ್ ಅಟ್ರಿಬ್ಯೂಟ್ಸ್ ಬರ್ತಾವ? ಲೂಪ್ ಮ್ಯಾಗ ಹೊಡೆದ್ರೆ ಅದು ಮತ್ತೆ ಹೆಂಗ್ ವಿಡಿಯೋ ಎಂಡ್ ಆಗ ಮತ್ತೆ ಇನ್ನೊಂದು ಹತ್ತು ನೋಡ, ಹಂಗ ಆಟೋ ಪ್ಲೇ ಲೂಪ್ ಹಾಕೋಣ ಆಡಿಯೋನ ಇನ್ನೊಂದು ಹತ್ತದ. ಅದು ನೀವು ಬಂದ್ ಮಾಡ್ತಕ ಇನ್ನೊಂದು ಹತ್ತಿರ್ತೈತಿ. ನೆಕ್ಸ್ಟ್ ಆಡಿಯೋದಾಗ ಇನ್ನೊಂದು ಅಟ್ರಿಬ್ಯೂಟ್ ಬರ್ತದೆ. ಯಾವ್ದಪ್ಪ ಅಂದ್ರ ಪ್ರೀಲೋಡ್ ಅಂತ ಬರ್ತದೆ. ಪ್ರೀಲೋಡ್ದಾಗ 3 ಬರ್ತಾವ: ಆಟೋ, ಮೆಟಾ ಡೇಟಾ, ನನ್. ಆಟೋ ಅಂದ್ರ ನನ್ ಅಂದ್ರ ಇದು ಏನ್ ನಿಮ್ದು ಆಡಿಯೋ ಇರ್ತೈತಿಲ್ಲ ಅದು ಲೋಡ್ ಆಗಂಗಿಲ್ಲ. ಅದು ನೀವು ಯಾವಾಗ ಕ್ಲಿಕ್ ಮಾಡ್ತಿರಲ್ಲ ಅದಾದ್ಮೇಲೆ ಡಾಟಾ ಫೆಚ್ ಮಾಡಕ್ ಚಾಲು ಮಾಡ್ತೀವಿ. ಅವಾಗಿಂತ ನಿಮ್ ನೆಟ್ ಯೂಸ್ ಮಾಡೋದು ಆಡಿಯೋ ಪೂರಾ ಫೆಚ್ ಆಗತ್ತೆ. ನಿಮ್ ಮೆಟಾ ಆಟೋ ಮ್ಯಾಗ ಹೊಡೆದಿರ್ತೀವಿ, ನಿಮ್ ತಾನೇ ನೀವು ಹೆಂಗ್ ಬ್ರೌಸರ್ ಓಪನ್ ಮಾಡ್ತಿರೋದು ತಾನೇ ಫೆಚ್ ಆಗ್ಬಿಡುತ್ತೆ ಡೇಟಾ. ನೀವು ಆಮೇಲೆ ಒಂದ್ ವೇಳೆ ನಿಮ್ ನೆಟ್ ಹೋಯ್ತು ಅಂದ್ರೆ ನೀವು ಆಡಿಯೋ ಮ್ಯಾಗ ಹೊಡೆದ್ರೆ ಅದು ಆಡಿಯೋ ಕ್ಲಿಕ್ ಅದು ತಾನೇ ಚಾಲು ಆಗ್ತದೆ. ಈ ಟೈಪ್ 2 ತರ ಇರ್ತಾವ. ಒಂದು ನನ್ನ ಮ್ಯಾಗ ಹೊಡೆದ್ರೆ 1 ಸೆಕೆಂಡ್, ಇಲ್ಲಿ ಕಂಟ್ರೋಲ್ಸ್ ಹೋಗಿದೆ. ಕಂಟ್ರೋಲ್ಸ್
ಇಲ್ಲಿ ಬಂತು. ಇದು ಈಗಿಂತ್ರನೇ ಅದು ಆಟೋ ಫೆಚ್ ಈಗ ಫೆಚ್ ಮಾಡ್ತದೆ. ಅದೇ ನಾವಿಲ್ಲಿ ನನ್ ತೆಗದ ಆಟೋ ಹೊಡೆದ್ರೆ ತಾನೇ ಆಟೋಮೆಟಿಕಲಿ ಫೆಚ್ ಮಾಡ್ಕೋತ ಹೋಗ್ತದೆ. ಸೊ ಇದು ನಾವು ಈ ತರ ನಾವು ವಿಡಿಯೋ ಮತ್ತು ಆಡಿಯೋನ HTML ದಾಗ ಆಡ್ ಮಾಡ್ಬೋದು. ಇದನ್ನ ತೆಗೆದ್ಬಿಡೋಣ. ಹೌದಾ, ನಾವು ಇದನ್ನ ಬ್ರೌಸರ್ ನೋಡುವಂದ್ರೆ ಹಿಂಗ್ ನೋಡ್ಬೋದು. ನೋಡು ಇದು ನಮ್ದು ನಾವ್ ಆಗಾಗ ಕಲ್ತ್ವಿ. ಈಗ ಇದು ವಿಡಿಯೋ, ಇದು ಆಡಿಯೋ. ಹೌದಾ, ನೆಕ್ಸ್ಟ್ ಏನ್ ನೋಡಪ್ಪ ಅಂದ್ರೆ ಐ ಫ್ರೇಮ್ಸ್ ಅಂದ್ರೆ ಏನ್ ನೋಡುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬ್ ನಮ್ದು ಯಾವ್ದೋ ವಿಡಿಯೋ ಇರ್ತಿಕೋ ಅದನ್ನ ನಾವು ನಮ್ಮ ವೆಬ್ಸೈಟ್ ಹಾಕೋದೈತಿ. ಅದು ಫ್ರಮ್ ಇಷ್ಟರಿಂದ ಅಥವಾ ಯಾವ್ದೋ ಒಂದು ಬೇರೆ ವೆಬ್ಸೈಟ್ ವಿಡಿಯೋ ನಮ್ಮ ವೆಬ್ಸೈಟ್ ಹಾಕೋದೈತಿ. ಅವಾಗ ನಾವು ಏನ್ ಯೂಸ್ ಮಾಡ್ತೀವಿ, ಐ ಫ್ರೇಮ್ಸ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಐ ಫ್ರೇಮ್ ಅಂತ ಹೊಡೆದ್ಮ್ಯಾಗ ಫಾರ್ ಎಕ್ಸಾಂಪಲ್ ನಂದೊಂದು ಯೂಟ್ಯೂಬ್ ಒಂದು ವಿಡಿಯೋ ಇರ್ತಿಕೋ. ಹೌದಾ, ವಿಡಿಯೋ ಅದ, ಇದು ನನ್ನ ಚಾನಲ್ ಅದ. ಈ ನನ್ನ ಚಾನಲ್ ಆಗಿ ವಿಡಿಯೋ ಅದ. ಸೊ ನಾ ಈ ವಿಡಿಯೋ 3 ನಿಮಿಷ ನನ್ನ ವೆಬ್ಸೈಟ್ ಹಾಕಬೇಕಾಗೈತಿ. ಹೌದಾ, ಸಾರಿ 6 ನಿಮಿಷ ಹಾಕೋಣ ನಾ ಥಿಂಕ್ ಮಾಡು. ಇಲ್ಲಿ ಶೇರ್ ಮ್ಯಾಗ ಹೊಡಿದ, ಎಂಬೆಡ್ ಮ್ಯಾಗ ಹೊಡಿದ, ಎಂಬೆಡ್ ಮ್ಯಾಗ ಹೊಡೆದ, ಕಾಪಿ ಹೊಡಿದ. ಅಂಡ್ ನಾವು ಇಲ್ಲಿ ಬಂದ ಅದು ಪೇಸ್ಟ್ ಮಾಡಿದ್ರ ಮುಗೀತು. ಇದನ್ನ ನಾವೇನ್ ಮಾಡೋಣ, ವರ್ಡ್ ರ್ಯಾಪ್ ಮಾಡೋಣ. ವರ್ಡ್ ರ್ಯಾಪ್ ಮಾಡಿ ಫೆಚ್ ಮಾಡಿದ್ರೆ ಫೈಲ್ ನಾಟ್ ಫೌಂಡ್ ಅಂತ ಬಂತು. ಏನೋ ಮಿಸ್ಟೇಕ್ ಆಗೈತಿ. ಸೊ ಈ ತರ ನಾವು ಏನ್ ಮಾಡೋಣ, ಕಾಪಿರೈಟ್ ಇಶ್ಯೂ ಬರತೈತಿ. ಸೊ ನಾವು ಈಗ ಯಾವುದೋ ಒಂದು ನಮ್ಮ ವೆಬ್ಸೈಟ್ ಆಗಿನ ವಿಡಿಯೋ ನಾವು ನಮ್ಮ ವೆಬ್ಸೈಟ್ಗೆ ಹಾಕೋಬಹುದು. ಸೊ ಇದು ಐ ಫ್ರೇಮ್ ಮಾಡೋ ಕೆಲಸ. ಸೊ ಏನ್ ಕಲ್ತೀವಪ್ಪ ಅಂದ್ರೆ ಫಸ್ಟ್ ಇನ್ಲೈನ್ ಎಲಿಮೆಂಟ್ ಅಂದ್ರೆ ಏನು, ಬ್ಲಾಕ್ ಎಲಿಮೆಂಟ್ ಅಂತ ಏನಂತ ನೋಡಿದ್ವಿ. ಅದಾದ್ಮೇಲೆ ವಿಡಿಯೋ ಹೆಂಗ್ ಹಾಕೋದು, ಆಡಿಯೋ ಹೆಂಗ್ ಹಾಕೋದು, ಅದನ್ನ ಅದರ ಯಾವ ಅಟ್ರಿಬ್ಯೂಟ್ಸ್ ಬರ್ತಾವ, ಅದನ್ನ ಹೆಂಗ್ ನಾವು ಕಂಟ್ರೋಲ್ ಮಾಡೋದು ಅದ್ರ ಬಗ್ಗೆ ನೋಡಿದ್ವಿ. ಆಮೇಲೆ ಐ ಫ್ರೇಮ್ ಅನ್ನೋದು ಏನಂತ ನೋಡಿದ್ವಿ. ಸೊ ಇವತ್ತಿಗೆ ಇಷ್ಟೇ ಸಾಕು. ಸೊ ನಾವು ನೆಕ್ಸ್ಟ್ ವಿಡಿಯೋದಾಗ ನೆಕ್ಸ್ಟ್ ನಮ್ದು ಏನು ವಿಡಿಯೋ ಇತ್ತಲ್ಲ ಅದು HTML ಬಗ್ಗೆ ಲಾಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ ನಾವು ಪೂರ HTML ಮುಗಿಸಿ ಒಂದು ಬೇಸಿಕ್ ಎಕ್ಸರ್ಸೈಸ್ ಮಾಡಿ HTML ನ ಜೈ ಅಂತ ಅನ್ಸ್ಬಿಡೋಣ. ಆಮೇಲೆ CSS ಇಂದ ಚಾಲು ಮಾಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್. ಜೈ ಹಿಂದ್.